ಕರಾವಳಿಯಲ್ಲಿ ಮತ್ತೆ ಲವ್ ಜಿಹಾದ್ ಸದ್ದು ಮಾಡ್ತಾ ಇದೆ. ಮಂಗಳೂರಲ್ಲಿ ಗೊತ್ತಿರ್ಬೋದು, ಕೇರಳ ಗಡಿ ಭಾಗದಲ್ಲಿ ಯಾವುದೇ ಘಟನೆ ಏನು ಹೇಳಿ ಬಯಸ್ತೀವಿ? ನೋಡಿ, ಇದು ಲವ್ ಜಿಹಾದು ಇಡೀ ದೇಶಾದ್ಯಂತ, ಅದರಲ್ಲಿ ಕರಾವಳಿ ಭಾಗದಲ್ಲಿ ಭಾಳ ಒಂದು ಘಟನೆಗಳು ಆಗ್ತಾಯಿವೆ. ಇದಕ್ಕೆ ನಾವು ಮೊದಲು ಹಿಂದೂಗಳು ನಾವು ಜಾಗೃತ ಆಗಬೇಕು. ನಮ್ಮ ಕುಟುಂಬವನ್ನು, ನಮ್ಮ ಕುಟುಂಬದ ಮಕ್ಕಳನ್ನು ಸರಿಯಾಗಿ ಅವರ ಎಲ್ಲ ಎಲ್ಲೆಲ್ಲಿ ಅವರ ಇದರ ಮೇಲೆ ವಾಚ್ ಇಡಬೇಕು. ಇಲ್ಲಾಂದರೆ ಇಲ್ಲಿ ಅದೊಂದು ದೊಡ್ಡ ಜಾಗತಿಕವಾಗಿಯೇ ಅವರು ಇದೊಂದು ಏನು ಲವ್ ಜಿಹಾದ್ ಅನ್ನೋಂಥ ಮೂಲಕ ನಮ್ಮ ಹಿಂದೂ ಹೆಣ್ಮಕ್ಕಳನ್ನ ನಿನ್ನೆ ನೋಡ್ರಿ, ಒಂದು ಯಾವುದೋ ಬೆಂಗಳೂರಿನಲ್ಲಿ ಬ್ರಾಹ್ಮಣ ಹೆಣ್ಮಗಳು ಒಂದು ಮಗುವನ್ನು ಮಾಡಿ ಈಗ ಅವ್ನು ಬಿಟ್ಟು ಮತ್ತೊಂದು ಲಗ್ನ ಆಗಿದ್ದಾನಂತೆ. ಇಂಥ ಘಟನೆಗಳನ್ನು ನಮ್ಮ ಮಕ್ಕಳಿಗೂ ಸಹ ಒಂದು ಗಂಭೀರವಾಗಿ ತೊಗೋಬೇಕು. ಇಲ್ಲಾಂದರೆ ಫ್ರೀಯಾಗಿ ಬಿಡೋದ್ರಿಂದಲೂ ಒಮ್ಮೊಮ್ಮೆ ಅವ್ರು ಏನು ಮಾಡ್ತಾರೆ, ಅವ್ರು ಎಲ್ಲೆಲ್ಲಿ ಅಡ್ಡಾಡ್ತಾರೆ, ಎಲ್ಲನೂ ಸ್ವಲ್ಪ ಜಾಗೃತಿ ನಾವು ಮಾಡಬೇಕು. ಯಾಕಂದರೆ ಈ ಸರ್ಕಾರ ಅಂತೂ ಮಾಡೋದಿಲ್ಲ. ಈ ಸರ್ಕಾರ ಅದಕ್ಕೆ ಬೆಂಬಲ ಇದೆ. ಅದು ಕಾನೂನಾತ್ಮಕವಾಗಿ ಯಾವುದೇ ರೀತಿ ಅವರಿಬ್ಬರು 18 ವರ್ಷ ಪ್ರಾಯ ಇದ್ದರೆ ಏನೂ ನಾವು ಅದನ್ನು ಇದು ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಅದನ್ನು ಕಾನೂನು ತಿದ್ದುಪಡಿ ಆಗಬೇಕು. ತಂದೆ ತಾಯಿ ಒಪ್ಪಿಗೆ ಇಲ್ಲಾರ್ದೇ ಯಾವುದೇ, ಈಗ ಅಸ್ಸಾಂದಲ್ಲಿ ಜಾರಿ ಮಾಡ್ತಾಯಿದ್ದಾರೆ, ಅದೇ ರೀತಿ ಕರ್ನಾಟಕದಲ್ಲಿ ಜಾರಿ ಮಾಡುವಂಥ ಸರ್ಕಾರ ಬರಬೇಕು. ಸಿದ್ದರಾಮಯ್ಯ ಕಾಂಗ್ರೆಸ್ ಕಡೆಯಿಂದ ಇವೆಲ್ಲ ಆಗದಂತೆ. ಇವರು ಲವ್ ಜಿಹಾದ್ಗೆ ಬೆಂಬಲ ಕೊಡುವಂಥ ಸರ್ಕಾರ ಇದು. SIR ಪ್ರಕ್ರಿಯೆ ರಾಜ್ಯದಲ್ಲಿ ಎಲ್ಲ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಲೇಬೇಕು. ರಾಜ್ಯ ಸರ್ಕಾರ ಅದನ್ನು ಇರಬಾರ್ದು, ಕೇಂದ್ರ ಸರ್ಕಾರ ಹೇಳಿದೆ. ರಾಜ್ಯ ಸರ್ಕಾರ ಅದಕ್ಕೆ ಸ್ಪಂದನೆ ಕೊಡ್ಬೋದು ಅನ್ಸುತ್ತೆ. ಇಲ್ಲ, ಸುಪ್ರೀಂ ಕೋರ್ಟೇ ಹೇಳಿದೆಲ್ಲ, SIR ಯಾವುದೇ ತೊಂದರೆ ಕೊಡಬಾರ್ದು. ಸ್ವತಃ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಆರ್ಗ್ಯುಮೆಂಟ್ ಮಾಡಿದ್ರು. ಆದರೆ ಸುಪ್ರೀಂ ಕೋರ್ಟು ಭಾಳ ಐತಿಹಾಸಿಕ ಒಂದು ತೀರ್ಪು ಕೊಟ್ಟಿದೆ. ಯಾಕೆ ಆಗಬಾರ್ದು SIR? ಇವತ್ತು ಬಾಂಗ್ಲಾದೇಶದವರೆಗೂ ರೋಹಿಂಗ್ಯಾಗಳು ನಮ್ಮ ದೇಶದ ಒಳಗೆ ಬಂದು ಅವರು ಕಡಿಮೆ ವೇತನಕ್ಕಾಗಿ ದುಡಿತಾರೆ ಸರಿ, ಆದರೆ ಅವ್ರ ಮುಂದಿನ ಉದ್ದೇಶ ಭಾರತದಲ್ಲಿ ಇಸ್ಲಾಮೀಕರಣವನ್ನು ಬೆಳೆಸುವಂಥದ್ದು. ಅದಕ್ಕೆ ಆರ್ಥಿಕವಾಗಿ ಅವರಿಗೆ ಹಿಂದೆ ಬೆಂಬಲ ಇದೆ. ಈಗ ಬೆಂಗಳೂರಿನಲ್ಲೇ ನಾನೇ ಮೊನ್ನೆ ಕಾಲಿಂಗ್ ಅಟೆನ್ಷಲ್ಲಿ ಕೇಳಿದಾಗ ನಮ್ಮ ಸರ್ಕಾರದ ಇಲಾಖೆಯಲ್ಲಿ ಅವರು ಭಾಳ ಕಡಿಮೆ ಅಂಕೆಗಳನ್ನು ಕೊಟ್ಟಿದ್ದಾರೆ. ಸುಮಾರು 250-90 ಜನ ಇದ್ದಾರೆ. ಹಾಗೆಲ್ಲ ಸುಮಾರು ನಮ್ಮ ಒಂದು ಹಿಂದಿನ ಒಬ್ಬ ಪೊಲೀಸ್ ಕಮಿಷನರು ಅವರ ಪ್ರಕಾರನೇ ಸುಮಾರು 5 ಲಕ್ಷ ಜನ ಬೆಂಗಳೂರು ನಗರದಲ್ಲೇ ಇದ್ದಾರೆ. ಆದರೆ ಇದು ಒಟ್ಟಾರೆ ಮೊನ್ನೆ ಅದಕ್ಕೆ ಆಗಿ ಸಪ್ರೇಟಾಗಿ ಒಂದು SIT ಮಾಡ್ತೀನಿ ಅಂತೇಳಿ ವಿಧಾನಸಭೆಯಲ್ಲಿ ನನ್ನ ಒಂದು ಗಮನ ಸೆಳೆಯುವ ಸೂಚನೆಗೆ ರಾಮಲಿಂಗಾರೆಡ್ಡಿ ಅವರು ನಮ್ಮ ಗೃಹ ಮಂತ್ರಿಗಳ ಪರವಾಗಿ ಉತ್ತರ ಕೊಟ್ಟಿದ್ದಾರೆ. ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು. ಯಾರ್ಯಾರನ್ನೂ ಇದು ಮಾಡ್ತಾರೆ ಇಲ್ಲಿಂದ ನಮ್ಮ ರಾಜ್ಯದಿಂದ ಹೊರದಬ್ಬುವಂಥ ಕೆಲಸ ಆಗಬೇಕು. ಅದು ಆಗಬೇಕಾದ್ರೆ SIRನೂ ಸಹ ಭಾಳ ಅವಶ್ಯ ಇದೆ. ಯಾಕಂದರೆ ಡುಪ್ಲಿಕೇಟ್ ಓಟು ಭಾಳಷ್ಟು ಇವತ್ತು ನೋಡಿ, ತಮಿಳುನಾಡಿನಲ್ಲಿ 1 ಕೋಟಿಗಿಂತ ಮಿಕ್ಕಿ ಫೇಕ್ ಮತದಾರ ಸಿಕ್ಕರು. ಪಶ್ಚಿಮ ಬಂಗಾಳದಲ್ಲಿ ಸಿಕ್ಕರು. ಪಶ್ಚಿಮ ಬಂಗಾಳದಲ್ಲಂತೂ ಹೆಚ್ಚು ಕಡಿಮೆ ಅದು ಬಾಂಗ್ಲಾದೇಶದೊಂದು ಭಾಗ ಆಗಿಬಿಟ್ಟಿದೆ. ಆ ರೀತಿ ಇದು SIR ಆಗಲೇಬೇಕು. SIRಗೆ ಸರ್ಕಾರ ಅವಶ್ಯವಾಗಿ ಸಹಕಾರ ನೀಡದಿದ್ದರೆ ಸುಪ್ರೀಂ ಕೋರ್ಟಿನ ತೀರ್ಪಿನ ಉಲ್ಲಂಘನೆ ಆಗ್ತದೆ. ಸರ್ಕಾರ ವಜಾ ಮಾಡುವಂಥ ಅನಿವಾರ್ಯತೆ ದೇಶದಲ್ಲಿ ಬರ್ಬೋದು. ಯಾವ ರಾಜ್ಯ SIRಗೆ ನಾನು ಸಹಕಾರ ಕೊಡೋದಿಲ್ಲ ಅಂಥೇಳಿ ಸುಪ್ರೀಂ ಕೋರ್ಟಿನ ತೀರ್ಪಿನ ವಿರುದ್ಧ ಏನಾದರೂ ಕೆಲಸ ಮಾಡಿದ್ರೆ ಆ ಸರ್ಕಾರ ವಜಾ ಮಾಡಬೇಕಾದ್ದು ಅನಿವಾರ್ಯ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.